ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ವಿಡಿಯೋ ಮಾಡ್ತಿರೋ ಕಾರಣ ಗರ್ಭಿಣಿಯರಲ್ಲಿ ಮಗುವಿನ ತೂಕ ಹೇಗೆ ಹೆಚ್ಚಿಸೋದು ಅಂತ. ಇನ್ನೂ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲನೇದಾಗಿ ಮಗುವಿನ ತೂಕ ಹೇಗೆ ಹೆಚ್ಚಿಸೋದು ಅಂತ ಎಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಮೊದಲನೇದಾಗಿ ನೀವು ಫಿಸಿಕಲಿ ಆಗಿರ್ಬೋದು, ಮೆಂಟಲಿ ಆಗಿರ್ಬೋದು, ಪಾಪು ಬೆಳವಣಿಗೆ ಆಗಬೇಕು ಅಂದರೆ ಅದಕ್ಕೆಲ್ಲ ನೀವೇ ಕಾರಣ ಆಗಿರ್ತೀರ. ಯಾಕೆಂದರೆ ನೀವೇನು ಆಹಾರ ತಗೋತಿರ್ತೀರ, ನಿಮ್ಮದು ಫುಡ್ ಸ್ಟೈಲ್ ಯಾವ ಥರ ಇರುತ್ತೆ ಅದ್ರ ಮೇಲೆ ಮಗುವಿನ ಬೆಳವಣಿಗೆ ಆಗುತ್ತೆ. ನೀವು ಚೆನ್ನಾಗಿ ಊಟ ಮಾಡ್ತಿದ್ದೀರಾ, ಚೆನ್ನಾಗಿ ಪೌಷ್ಟಿಕತೆ ಆಹಾರಗಳನ್ನ ತಗೋತಿದ್ದೀರಾ ಅಂದರೆ ಪಾಪು ಬೆಳವಣಿಗೆ ಚೆನ್ನಾಗಿ ಆಗುತ್ತೆ. ಅದೇ ಯಾವ್ಯಾವ ರೀತಿ ಆಹಾರಗಳನ್ನ ತಗೋಬೇಕು ಅಂತ ಹೇಳಿದರೆ, ಮೊದಲನೇದಾಗಿ ಡೈರಿ ಪದಾರ್ಥಗಳ ಆಹಾರಗಳನ್ನ ತಗೋಬೇಕಾಗುತ್ತೆ. ಮೊದಲನೇದಾಗಿ ಮೊಸರು ಇರ್ಬೋದು, ಹಾಲಿರ್ಬೋದು, ಆಮೇಲೆ ಮಜ್ಜಿಗೆ, ಬೆಣ್ಣೆ, ತುಪ್ಪ ಅದೆಲ್ಲ ತಿನ್ನೋದ್ರಿಂದಲೂ ಕೂಡ ಪಾಪು ವೆಯ್ಟ್ ಗೇನ್ ಆಗುತ್ತೆ. ನೀವು ಡೈಲಿ ಮೊಸರನ್ನ ತಿನ್ನೋದಿರ್ಬೋದು, ಇವಾಗ ಊಟ ಮಾಡಿದ ತಕ್ಷಣ ಮೊಸರನ್ನ ತಿನ್ನೋದಿರ್ಬೋದು, ಹಾಗೆಯೇ ನೀವು ಬೆಣ್ಣೆ ಹಾಕ್ಕೊಂಡು ತಿನ್ನೋದಿರ್ಬೋದು, ಆಮೇಲೆ ತುಪ್ಪ ಸೇರಿಸ್ಕೊಂಡು ಊಟದ ಜೊತೆಗೆ ಊಟ ಮಾಡೋದಿರ್ಬೋದು, ಅದರಿಂದಲೇ ಮಗುವಿನ ತೂಕ ಬೆಳವಣಿಗೆ ಚೆನ್ನಾಗಾಗುತ್ತೆ. ಹಾಗೆಯೇ ನೀವು ಡೈಲಿ ಹಾಲು ಕುಡಿಯೋದಿರ್ಬೋದು, ಆಮೇಲೆ ಕೆನೆ ಭರಿತ ಹಾಲು ಕುಡಿಯೋದಿರ್ಬೋದು, ಗಟ್ಟಿ ಹಾಲು ಕುಡಿಯೋದಿರ್ಬೋದು, ಅದ್ರ ಜೊತೆಗೆ ಸ್ವಲ್ಪ ತುಪ್ಪನ ಬೆರೆಸ್ಕೊಂಡು ಕುಡಿಯೋದಿರ್ಬೋದು, ಅದರಿಂದನೂ ಕೂಡ ಮಗುವಿನ ವೆಯ್ಟ್ ಗೇನ್ ಆಗುತ್ತೆ ಚೆನ್ನಾಗಿ ಡೈರಿ ಪದಾರ್ಥಗಳನ್ನು ತಿನ್ನೋದ್ರಿಂದ. ಹಾಗೆಯೇ ಪನ್ನೀರ್ ಕೂಡ ಸೇರಿಸ್ಕೋಬೋದು ಇದರಲ್ಲಿ. ಕೆಲವರು ಪನ್ನೀರು ವೆಜಿಟೇರಿಯನ್ ಇರ್ತಾರೆ, ಅವರು ಪನ್ನೀರ್ ತಿನ್ನೋದ್ರಿಂದನೂ ಪಾಪು ವೆಯ್ಟ್ ಗೇನ್ ಆಗುತ್ತೆ. ಅದಂದ್ಬಿಟ್ಟು ನೆಕ್ಸ್ಟ್ ಪಾಯಿಂಟ್ ಬಂದು ಪ್ರೆಗ್ನೆಂಟ್ ಲೇಡೀಸು ಸರಿಯಾದ ಟೈಮ್ಗೆ ಊಟ ಮಾಡಬೇಕಾಗುತ್ತೆ. ನೀವು ಕರೆಕ್ಟ್ ಟೈಮಿಗೆ ಊಟ ಮಾಡೋದ್ರಿಂದ ಮಗುವಿನ ಬೆಳವಣಿಗೆನೂ ಕೂಡ ಚೆನ್ನಾಗಿರುತ್ತೆ. ಹಾಗೆಯೇ 2 ರಿಂದ 3 ಲೀಟ್ರ್ ದಿನಕ್ಕೆ ನೀರು ಕುಡಿಬೇಕಾಗುತ್ತೆ. ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ. ನೀವು ನೀರು ಎಷ್ಟು ಕುಡಿತೀರಾ ಅಷ್ಟು ಒಳ್ಳೆಯದು. ಆಮೇಲೆ ಸರಿಯಾದ ಟೈಮಿಗೆ ಊಟ ಮಾಡಬೇಕು, ಚೆನ್ನಾಗಿ ಊಟ ಮಾಡಬೇಕು. ಹಾಗೆಯೇ ದಿನಕ್ಕೆ 8 ಅವರ್ಸ್ ನಿದ್ದೆ ಮಾಡಬೇಕಾಗುತ್ತೆ ಪ್ರೆಗ್ನೆಂಟ್ ಲೇಡೀಸು. ನೈಟ್ ಅಲ್ಲದೆ ಮಾರ್ನಿಂಗ್ ಇಲ್ಲ ಆಫ್ಟರ್ನೂನ್ ಒಂದು 1 ಅವರ್ ಮಲ್ಕೊಳೋದಿರ್ಬೋದು. ಮಗುವಿನ ಬೆಳವಣಿಗೆ ಚೆನ್ನಾಗಾಗುತ್ತೆ ನಿದ್ದೆ ಮಾಡೋದ್ರಿಂದ ಕೂಡ. ಸರಿಯಾದ ಟೈಮಿಗೆ ಊಟ ಮಾಡಿ, ಚೆನ್ನಾಗಿ ಊಟ ಮಾಡೋದ್ರಿಂದ, ಅದ್ರ ಜೊತೆಗೆ ನೀವು ಚೆನ್ನಾಗಿ ಸೊಪ್ಪು ತಿನ್ನೋದ್ರಿಂದ, ತರಕಾರಿಗಳು ತಿನ್ನೋದ್ರಿಂದ, ಗ್ರೀನರಿ ತರಕಾರಿಗಳನ್ನ ತಿನ್ನೋದ್ರಿಂದ, ಆಮೇಲೆ ಫ್ರೂಟ್ಸ್ ತಿನ್ನೋದ್ರಿಂದ, ಫ್ರೂಟ್ಸಲ್ಲಿ ನೀವು ದಾಳಿಂಬೆ ತಿನ್ನೋದ್ರಿಂದ ಪಾಪು ಬೆಳವಣಿಗೆ ಚೆನ್ನಾಗಾಗುತ್ತೆ, ರಕ್ತ ಚೆನ್ನಾಗಿರುತ್ತೆ. ಹಾಗೆ ನಿಮ್ಮಲ್ಲಿ ರಕ್ತ ಚೆನ್ನಾಗಿರುತ್ತೆ, ಇಲ್ಲ ಪಾಪು ವೈಟ್ ಆಗೋಕ್ಕೂ ಕಾರಣ ಆಗುತ್ತೆ ದಾಳಿಂಬೆ ಹಣ್ಣು ತಿನ್ನೋದ್ರಿಂದ. ಡೈಲಿ ಒಂದಾದರೂ ದಾಳಿಂಬೆ ಹಣ್ಣನ್ನು ತಿನ್ನಿ ನೀವು, ಡೈಲಿ ಏನು ಪ್ರಾಬ್ಲಮ್ ಆಗಲ್ಲ ಅದರಿಂದ. ಹಾಗೆಯೇ ಬಂದ್ಬಿಟ್ಟು ನಾನ್ ವೆಜ್ ತಿನ್ಬೋದು. ಈ ಟೈಮ್ ವೀಕ್ಲಿ 1-2 ಟೈಮ್ಸ್ ಆದರೂ ನಾನ್ ವೆಜ್ ತಿನ್ಬೋದು. ಅದರಿಂದಲೂ ಕೂಡ ಪಾಪು ಬೆಳವಣಿಗೆ ಚೆನ್ನಾಗಾಗುತ್ತೆ. ನೀವು ಡ್ರೈ ಫ್ರೂಟ್ಸ್ ತಿನ್ನೋದ್ರಿಂದ ಪಾಪನ ಬೆಳವಣಿಗೆ ಚೆನ್ನಾಗಾಗುತ್ತೆ. ಅದರಲ್ಲಿ ಬಂದುಬಿಟ್ಟು ಬಾದಾಮಿನ ನೈಟು ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಎದ್ದು ತಿನ್ನೋದ್ರಿಂದ, ಗೋಡಂಬಿ ತಿನ್ನೋದ್ರಿಂದ, ಒಣ ದ್ರಾಕ್ಷಿ ತಿನ್ನೋದ್ರಿಂದ, ಡೇಟ್ಸ್ ತಿನ್ನೋದ್ರಿಂದ ಪಾಪು ಬೆಳವಣಿಗೆ ಕೂಡ ಚೆನ್ನಾಗಾಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಮುದ್ದೆ ಊಟ ಮಾಡ್ಬೋದು, ಮುದ್ದೆ ತಿನ್ಬೋದು, ಚಪಾತಿ ತಿನ್ಬೋದು. ಮೈದಾನ ಬಳಸೋಕೆ ಹೋಗ್ಬಿಡಿ, ಮೈದಾನ ತಿನ್ನೋಕೆ ಹೋಗ್ಬಿಡಿ, ಜಾಸ್ತಿ ಮೈದಾ ಹಿಟ್ಟಿದ್ದು ಏನಾದರೂ ತಿನ್ನೋಕೆ ಹೋಗ್ಬಿಡಿ. ಜಾಸ್ತಿ ಚೆನ್ನಾಗಿ ನೀರು ಕುಡೀರಿ, 2 ರಿಂದ 3 ಲೀಟ್ರ್. ಚೆನ್ನಾಗಿ ನಿದ್ದೆ ಮಾಡಿ, ಸರಿಯಾದ ಟೈಮ್ಗೆ ನಿದ್ದೆ ಮಾಡಿ. ಹಾಗೆಯೇ ಸ್ಟ್ರೆಸ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ನೀವು ಸ್ಟ್ರೆಸ್ ಮಾಡ್ಕೊಂಡಷ್ಟು ಪಾಪು ಬೆಳವಣಿಗೆ ಕುಂಠಿತ ಆಗುತ್ತೆ. ನೀವೆಷ್ಟು ಚೆನ್ನಾಗಿ ಲವಲವಿಕೆಯಿಂದ ಇರ್ತೀರ, ಪಾಪುನೂ ಕೂಡ ಹಾಗೆಯೇ ಚೆನ್ನಾಗಿರುತ್ತೆ. ಆಮೇಲೆ ಯೋಗ ಮಾಡೋದಿರ್ಬೋದು, ಧ್ಯಾನ ಮಾಡೋದಿರ್ಬೋದು, ಅದರಿಂದನೂ ಕೂಡ ಪಾಪು ಬೆಳವಣಿಗೆ ಚೆನ್ನಾಗಿರುತ್ತೆ. ನೀವೆಷ್ಟು ಆಕ್ಟಿವ್ ಆಗಿರ್ತೀರಾ ಹಾಗೆಯೇ ಕೂಡ ಪಾಪುನೂ ಚೆನ್ನಾಗಿರುತ್ತೆ. ಆಮೇಲೆ ನೀವೆಷ್ಟು ಪೌಷ್ಟಿಕತೆ ಇರೋ ಆಹಾರಗಳನ್ನ ತಗೋತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಪಾಪು ಬೆಳವಣಿಗೆ ಬಂದುಬಿಟ್ಟು. ಇಷ್ಟು ತಿಂದರೆ ಸಾಕು ಪಾಪು ಬೆಳವಣಿಗೆ ಚೆನ್ನಾಗಾಗುತ್ತೆ. ಮತ್ತು ಬಂದುಬಿಟ್ಟು ತಿಂಗಳ ಪಾಪು ಬೆಳವಣಿಗೆ ವೇರಿಯಸ್ ಒಂದು 5 ಮಂತ್ಸ್ ತನಕ ಆ ಥರ ಇರುತ್ತೆ ಬೆಳವಣಿಗೆ ಬಂದುಬಿಟ್ಟು. ಒಂದು 5 ಮಂತ್ಸಲ್ಲಿ ನೋಡಿದಾಗ ಒಂದು 350 ಗ್ರಾಮ್ ಇರ್ಬೋದು, ಆ ಥರ 400 ಗ್ರಾಮ್ಸ್ ಇರ್ಬೋದು, ಆ ಥರ ಬೆಳವಣಿಗೆ ಆಗಿರುತ್ತೆ. ಅದಾದಮೇಲೆ 6 ಮಂತ್ಸಿಂದ ನಿಮಗೆ ಮಂತ್ಲಿ ಡಬಲ್ ಆಗ್ತಾ ಹೋಗುತ್ತೆ ಪಾಪು ಬೆಳವಣಿಗೆ ಬಂದುಬಿಟ್ಟು. 6 ಮಂತ್ಸಲ್ಲಿ ಒಂದು ನಿಮಗೆ 500 ಅಂದರೆ 600 ಗ್ರಾಮ್ಸ್ ಇರ್ಬೋದು. ಆ್ಯಂಡ್ 7 ಮಂತ್ಸಲ್ಲಿ ಬಂದುಬಿಟ್ಟು ಕೆಲವರಿಗೆ 3/4 kg ಇರುತ್ತೆ, ಕೆಲವರಿಗೆ ಬಂದುಬಿಟ್ಟು 800 ಗ್ರಾಮ್ಸ್ ಇರ್ಬೋದು, 900 ಗ್ರಾಮ್ಸ್ ಇರ್ಬೋದು, 1 kg ತನಕನೂ ಇರ್ಬೋದು. ನಂದು 7 ಮಂತ್ಸಿಗೆ ಪ್ರೀಮೇಚೂರ್ ಬೇಬಿ ಆಗಿರೋದ್ರಿಂದ 7 ಮಂತ್ಸಲ್ಲಿ ನನಗೆ 1 kg ಇತ್ತು ಪಾಪು. ಕೆಲವ್ರದ್ದು 1 kgನೂ ಇರುತ್ತೆ, ಕೆಲವ್ರದ್ದು 1 kg 200 ಗ್ರಾಮ್ಸ್ ಕೂಡ ಇರುತ್ತೆ. 200 ಗ್ರಾಮ್ಸ್ ಇರ್ಬೋದು, 300 ಗ್ರಾಮ್ಸ್ ಅಲ್ಲಿ ತನಕ ಬೆಳವಣಿಗೆ ಆಗಿರುತ್ತೆ. ಹಾಗೆಯೇ 8 ಮಂತ್ಸಿಗೆ ಬಂದುಬಿಟ್ಟು 1.5 kgಯಿಂದ 1 kg 500 ಗ್ರಾಮಿಂದ 1 kg 800 ಗ್ರಾಮ್ ತನಕ ಇರುತ್ತೆ. ಆಮೇಲೆ 9 ಮಂತ್ಸಿಗೆ ಅದ್ರ ಡಬಲ್ ಆಗುತ್ತೆ. ಕೆಲವರಿಗೆ 2.5 kg ಇರುತ್ತೆ, ಕೆಲವರಿಗೆ 3 kg ಇರುತ್ತೆ, 3.5 kg ತನಕನೂ ಕೆಲವು ಪಾಪುಗಳು ಚೆನ್ನಾಗಿರುತ್ತೆ. 3.25 kg ಕೂಡ ಇರುತ್ತೆ ಪಾಪುಗಳು. ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಈ ಪೌಷ್ಟಿಕತೆ ಇರೋ ಆಹಾರಗಳನ್ನು ತಿಂದರೆ ಪಾಪು ಬೆಳವಣಿಗೆ ಕುಂಠಿತ ಆಗಲ್ಲ. ಹಾಗೆಯೇ ನೀವು ಸ್ಟ್ರೆಸ್ ಫ್ರೀ ಆಗಿರಬೇಕು ಯಾವಾಗಲೂ. ಲವಲವಿಕೆಯಿಂದ ಖುಷಿಯಿಂದ ನೀವು ಇದ್ರೇ ಪಾಪು ಬೆಳವಣಿಗೆ ಚೆನ್ನಾಗುತ್ತೆ. ನೀವು ಸ್ಟ್ರೆಸ್ ಮಾಡಿಕೊಂಡು ನೀವು BP ತಂದ್ಕೊಂಡು ಇನ್ನೊಂದು ಯಾವುದೋ ಕಾಯಿಲೆ ತಂದ್ಕೊಂಡು ಪ್ರೆಗ್ನೆನ್ಸಿಯಲ್ಲಿ ಸುಮ್ಮನೆ ಒದ್ದಾಡೋದು ಬೇಡ. ಅದಕ್ಕೆ ಚೆನ್ನಾಗಿರೋ ಆಹಾರಗಳನ್ನ ತಿನ್ನಿ, ಪೌಷ್ಟಿಕತೆ ಮೇಲೆ ಜಾಸ್ತಿ ಚೆನ್ನಾಗಿ ಫ್ರೆಶ್ ಗಾಳಿನ ಕುಡೀರಿ. ಆಮೇಲೆ 2 ರಿಂದ 3 ಲೀಟ್ರ್ ನೀರು ಕುಡೀರಿ.
ಇರಿ, ಡೈಲಿ ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ, ಲವಲವಿಕೆಯಿಂದ ಇರಿ. ಈ ಟೈಮಲ್ಲಿ ಪಾಪು ಬೆಳವಣಿಗೆ ತುಂಬ ಚೆನ್ನಾಗಿ ಆಗುತ್ತೆ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದ ಖಂಡಿತ ಮರಿಬೇಡಿ. ಟೇಕ್ ಕೇರ್ ಆ್ಯಂಡ್ ಬಾಯ್.